ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುರೇಖಾ ಜಾಲ್ವಾದಿ. ಯಾವುದೇ ಒಂದು ಕಾರ್ಯಕ್ರಮ ನಡೆಯಲು ವಂದನಾರ್ಪಣೆ ಬಹಳ ಮುಖ್ಯ. ಆ ಕಾರ್ಯಕ್ರಮದ ವಂದನಾರ್ಪಣೆಯ ಭಾಷಣವನ್ನು ಯಾವ ರೀತಿ ಮಾಡುವುದನ್ನೋದನ್ನು ನಾನಿವತ್ತು ನಿಮಗೆ ತಿಳಿಸ್ಕೊಡ್ತೀನಿ. ಅತಿಥಿಗಳಿಗೆ, ಸಂಘಟಕರಿಗೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿರುವಂತಹ ಊರಿನ ಎಲ್ಲ ಪಾಲಕ ಪೋಷಕರಿಗೆ, ಶಾಲೆಯ ಮುದ್ದು ಮಕ್ಕಳಿಗೆ, ಶಿಕ್ಷಕರಿಗೆ ಹಾಗೂ ಎಲ್ಲ ಊರಿನ ಪ್ರಮುಖರಿಗೆ ಧನ್ಯವಾದಗಳನ್ನು ಸಲ್ಲಿಸುವಂತಹ ಕೊನೆಯ ಕಾರ್ಯಕ್ರಮವೇ ವಂದನಾರ್ಪಣೆ. ವಂದನಾರ್ಪಣೆಯನ್ನು ಮಾಡೋದಕ್ಕಿಂತಲೂ ಪೂರ್ವದಲ್ಲಿ ಬದುಕು ಎಂದರೆ ಕೊನೆ ಇಲ್ಲದ ಪಯಣ, ನದಿಯ ಹಾಗೆ ಯಾವುದೂ ನಮ್ಮ ಜೊತೆ ಶಾಶ್ವತವಾಗಿ ಉಳಿಯುವುದಿಲ್ಲ. ಉಳಿಯುವುದು ಒಂದೇ, ಅದು ಸುಂದರ ನೆನಪು ಮಾತ್ರ. ಒಳ್ಳೆಯ ಕಾರ್ಯಕ್ರಮವನ್ನು ಮಾಡಿ ಶಾಶ್ವತವಾಗಿ ನೆನಪಿನಲ್ಲಿ ಉಳಿಯುವ ಹಾಗೆ ಮಾಡಿರುವಂತಹ ಎಲ್ಲ ಕಾರ್ಯಕ್ರಮದ ಸಂಯೋಜಕರಿಗೆ ನನ್ನ ಹೃದಯಪೂರ್ವಕ ಧನ್ಯವಾದಗಳು. ಇಂದಿನ ಈ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ವಹಿಸಿಕೊಂಡು ನಮ್ಮ ಕಾರ್ಯಕ್ರಮಕ್ಕೆ ಅತ್ಯಂತ ಮೆರಗನ್ನು ತಂದುಕೊಟ್ಟಿರುವಂತಹ ಶ್ರೀ ಅಂಥೇಳಿ ಅವರ ಹೆಸರನ್ನು ಹೇಳಿ ಅವರಿಗೆ ನಮ್ಮ ಶಾಲೆಯ ಮುಖ್ಯ ಗುರುಗಳ ಪರವಾಗಿ, ಎಲ್ಲ ಶಿಕ್ಷಕರು ಹಾಗೂ ಮುದ್ದು ಮಕ್ಕಳ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುವುದು. ಅದೇ ರೀತಿ ಈ ಕಾರ್ಯಕ್ರಮವನ್ನು ಸುಂದರವಾಗಿ ನಡೆಯಲು ಕಾರಣರಾದಂತಹ ಅತಿಥಿಗಳಾದ ಶ್ರೀ ಅವರಿಗೆ ನನ್ನ ವಂದನೆಗಳು. ಇಲ್ಲಿ ಭಾಗವಹಿಸಿ ಕಾರ್ಯಕ್ರಮಕ್ಕೆ ಇನ್ನೂ ಹೆಚ್ಚಿನ ಶೋಭೆ ತಂದಂತಹ ಊರಿನ ಎಲ್ಲ ಗುರು ಹಿರಿಯರಿಗೂ ಹಾಗೂ ಯುವಕರಿಗೂ, ಪಾಲಕ ಪೋಷಕರಿಗೂ ನಮ್ಮೆಲ್ಲರ ಪರವಾಗಿ, ನಮ್ಮ ಶಾಲೆಯ ಪರವಾಗಿ ಹೃದಯಪೂರ್ವಕ ವಂದನೆಗಳು. ಅದೇ ರೀತಿ ಈ ಕಾರ್ಯಕ್ರಮದ ಕೇಂದ್ರ ಬಿಂದುವಾಗಿರುವಂತಹ ನಮ್ಮ ಶಾಲೆಯ ಮುದ್ದು ಮಕ್ಕಳಿಗೂ ಕೂಡ ಹೃದಯಪೂರ್ವಕ ವಂದನೆಗಳನ್ನು ತಿಳಿಸುತ್ತಾ ಈ ವಂದನಾರ್ಪಣೆ ಕಾರ್ಯಕ್ರಮವನ್ನು ಮುಗಿಸುತ್ತೇನೆ.